ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯು ಸಾಂಸ್ಕೃತಿಕ ರಾಜಧಾನಿಯಾಗಿದೆ. ಇದಕ್ಕೆ ಸುಮಾರು 900 ವರ್ಷಗಳ ಇತಿಹಾಸವಿದೆ. ಧಾರವಾಡ ಎಂದಾಕ್ಷಣ ನೆನಪಿಗೆ ಬರುವುದು ಹಾಲಿನಿಂದ ಮಾಡಲ್ಪಡುವ ಸಿಹಿ ತಿನಿಸು ಧಾರವಾಡ ಪೇಡ. ಧಾರವಾಡವು ಬೆಂಗಳೂರಿನಿಂದ 415 ಕಿಲೋಮೀಟರ್ ದೂರದಲ್ಲಿದೆ. ಧಾರವಾಡ ಶಬ್ದದ ಅರ್ಥವು ಸುದೀರ್ಘ ಪ್ರವಾಸದಲ್ಲಿ ಪಡೆಯುವ ಸಣ್ಣ ವಿಶ್ರಾಮ ಅಥವಾ ವಿಶ್ರಾಂತಿ ಧಾಮ ಆಗಿದೆ. ಮೂಲತಃ ಧಾರವಾಡ ಶಬ್ದವು ಸಂಸ್ಕೃತದ ದ್ವಾರವಾಟ ಶಬ್ದದಿಂದ ಬಂದಿದೆ. ಸಂಸ್ಕೃತದಲ್ಲಿ ದ್ವಾರ ಎಂದರೆ ಬಾಗಿಲು ಮತ್ತು ವಾಟ ಎಂದರೆ ಊರು. ಬಹಳ ಕಾಲದಿಂದಲೂ ಧಾರವಾಡವು ಮಲೆನಾಡು ಮತ್ತು ಬಯಲು ಸೀಮೆಯ ಪ್ರವಾಸಿಗರಿಗೆ ಒಂದು ತಂಗುದಾಣವಾಗಿ ವರ್ತಿಸುತ್ತಿತ್ತು. ಇದೇ ಕಾರಣದಿಂದಾಗಿ ಮಲೆನಾಡಿನ ಸೆರಗು ಧಾರವಾಡ ಎಂಬ ಮಾತಿದೆ. ಹುಬ್ಬಳ್ಳಿ ಮತ್ತು ಧಾರವಾಡ ಇವೆರಡು ಅವಳಿ ನಗರಗಳು. ಹುಬ್ಬಳ್ಳಿ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿದೆ. ಧಾರವಾಡವು ಒಂದು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರು ನಂತರ ಕರ್ನಾಟಕದ 2ನೇ ಅತಿದೊಡ್ಡ ಪುರಸಭೆಯಾಗಿದೆ. ಧಾರವಾಡ ಜಿಲ್ಲೆಯು ಸಮುದ್ರ ಮಟ್ಟದಿಂದ ಸುಮಾರು 800 ಮೀಟರ್ ಮೇಲೆ ಇದೆ. ಆದ ಕಾರಣ ಒಂದು ಮಧ್ಯಮ ಹಾಗೂ ಆರೋಗ್ಯಕರ ಹವಾಮಾನವನ್ನು ಹೊಂದಿದೆ. ಐತಿಹಾಸಿಕ ಹಿನ್ನೆಲೆ: ಧಾರವಾಡವನ್ನು ಬಾದಾಮಿ ಮತ್ತು ಕಲ್ಯಾಣದ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ, ಆದಿಲ್ ಶಾಹಿ, ಮೈಸೂರು ರಾಜ್ಯ ಮತ್ತು ಪುಣೆಯ ಪೇಶ್ವೆಗಳಿಂದ ಆಳಲ್ಪಟ್ಟಿದೆ. ಬ್ರಿಟಿಷರ ಕಾಲದಲ್ಲಿ ಧಾರವಾಡದಲ್ಲಿ ಮರಾಠಿ ಭಾಷೆಯ ಏರಿಕೆಯಿಂದ ಜನರನ್ನು ಸಂರಕ್ಷಿಸಲು ಆರ್.ಎಚ್. ದೇಶಪಾಂಡೆ ಅವರ ನೇತೃತ್ವದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯಾಯಿತು. ಕನ್ನಡ ನಾಡು ಹಾಗೂ ನುಡಿಯ ಹೋರಾಟಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಆಲೂರು ವೆಂಕಟರಾಯರು ಹಾಗೂ ಹುಲಿಗಲ್ ನಾರಾಯಣರಾವ್ ಕೊಡುಗೆ ಅಪಾರ. 1997ರ ಮೊದಲು ಧಾರವಾಡವು ವಿಸ್ತೀರ್ಣದಲ್ಲಿ 13,738 ಚದರ ಕಿಲೋಮೀಟರ್ ಆಗಿತ್ತು. ಆಗ ಧಾರವಾಡ ಜಿಲ್ಲೆಯನ್ನು ವಿಂಗಡಿಸಿ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನಾಗಿ ಮಾಡಲಾಯಿತು. ಧಾರವಾಡ ಜಿಲ್ಲೆಯ ತಾಲೂಕುಗಳು: ಧಾರವಾಡ, ಹುಬ್ಬಳ್ಳಿ, ಕುಂದಗೋಳ, ಕಲಘಟಗಿ, ನವಲಗುಂದ. ಧಾರವಾಡ ಜಿಲ್ಲೆಯು ಸಾಂಸ್ಕೃತಿಕ ನಗರಿ ಎಂಬ ವಿಶೇಷ ಮನ್ನಣೆಗೆ ಪಾತ್ರವಾಗಿದೆ. ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪಡೆದ ದಾರಾ ಬೇಂದ್ರೆ ಧಾರವಾಡದವರು. ಖ್ಯಾತ ಶಾಸ್ತ್ರೀಯ ಹಿಂದೂಸ್ತಾನಿ ಗಾಯಕರಾದ ಶ್ರೀಮತಿ ಗಂಗೂಬಾಯಿ ಹಾನ್ಗಲ್ ಕೂಡ ಧಾರವಾಡದವರೇ. ಪಂಡಿತ್ ಭೀಮಸೇನ್ ಜೋಶಿ, ಬಸವರಾಜ್ ರಾಜಗುರು ಮತ್ತು ಸಂಗೀತ ಕಟ್ಟಿ ಮುಂತಾದವರು ಧಾರವಾಡ ಜಿಲ್ಲೆಯನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಧಾರವಾಡವು ಡೊಳ್ಳು ಕುಣಿತ, ವೀರಗಾಸೆ, ನಂದಿಕೋಲು, ಜೋಡು ಅಲೆಗೆ, ಲಂಬಾಣಿ ನೃತ್ಯ, ವೀರಭದ್ರ ಕುಣಿತದಂತಹ ಸಾಂಸ್ಕೃತಿಕ ಕಲಾ ಪ್ರಕಾರಗಳನ್ನು ಪೋಷಿಸಿಕೊಂಡು ಬಂದಿದೆ. ಧಾರವಾಡದ ಪ್ರವಾಸಿ ತಾಣಗಳು: ಅಮೃತೇಶ್ವರ ದೇವಾಲಯ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿರುವ ಅಣ್ಣಿಗೇರಿ ಎಂಬ ಗ್ರಾಮದಲ್ಲಿ ಈ ಅದ್ಭುತ ಕೆತ್ತನೆಯ ಪುರಾತನ ದೇವಾಲಯವಿದೆ. ಕಪ್ಪು ಶಿಲೆಯಿಂದ ನಿರ್ಮಿಸಲಾದ ಪಶ್ಚಿಮ ಚಾಲುಕ್ಯ ವಾಸ್ತುಶೈಲಿ ಹೊಂದಿರುವ ಸುಂದರ ದೇವಾಲಯ ಇದಾಗಿದೆ. ಸಾಧನಕೇರಿ: ಅಂಬಿಕಾ ತನಯದತ್ತ ಎಂದು ಖ್ಯಾತಿ ಪಡೆದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ದ.ರಾ. ಬೇಂದ್ರೆಯವರ ಕಾವ್ಯ ಕೃಷಿಗೆ ಉತ್ತೇಜನ ನೀಡಿದ ಸಾಧನಕೇರಿ. ಸಾಧನಕೇರಿಯಲ್ಲಿ ಕೆರೆ, ಉದ್ಯಾನವನ, ರಂಗಮಂದಿರ, ಬೇಂದ್ರೆ ಭವನ ಎಲ್ಲವೂ ಸೇರಿ ಆಕರ್ಷಕ ಪ್ರವಾಸಿ ತಾಣವಾಗುತ್ತದೆ. ಸಿದ್ಧಾರೂಢ ಮಠ. 1877ರಲ್ಲಿ ಸಿದ್ಧಾರೂಢ ಸ್ವಾಮೀಜಿಗಳು ಬೀದರ್ನಿಂದ ಹುಬ್ಬಳ್ಳಿಗೆ ಬಂದು ಈ ಮಠ ಸ್ಥಾಪಿಸಿದರು. ಎಲ್ಲ ಸಮಾಜದವರು ಈ ಮಠದ ಭಕ್ತರಾಗಿದ್ದು, ಮಠವು ಕೇವಲ ಧಾರ್ಮಿಕ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾತ್ರ ಮಾಡದೆ ಜ್ಞಾನ ಮತ್ತು ದಾಸೋಹವನ್ನು ಮಾಡುತ್ತಾ ಹೆಸರಾಗಿದೆ. ನೃಪತುಂಗ ಬೆಟ್ಟ. ನೃಪತುಂಗ ಬೆಟ್ಟವು ಹುಬ್ಬಳ್ಳಿಯಲ್ಲಿ ಬರುವ ಒಂದು ಚಿಕ್ಕ ಬೆಟ್ಟ. ಈ ಬೆಟ್ಟದಲ್ಲಿ ಮಕ್ಕಳಿಗಾಗಿ ನಿರ್ಮಿಸಿರುವ ಸುಂದರವಾದ ಉದ್ಯಾನವನವಿದೆ. ಈ ಬೆಟ್ಟದಿಂದ ಹುಬ್ಬಳ್ಳಿ ಹಾಗೂ ಧಾರವಾಡಗಳ ಸುಂದರ ನೋಟ ಕಣ್ಮನ ಸೆಳೆಯುತ್ತದೆ. ನೃಪತುಂಗ ಬೆಟ್ಟದ ಮೇಲೆ ದೇವಿ ದೇವಸ್ಥಾನವೂ ಕೂಡ ಇದೆ. ಉಣಕಲ್ ಕೆರೆ. ಸುಮಾರು 110 ವರ್ಷಗಳಷ್ಟು ಹಳೆಯ ಉಣಕಲ್ ಕೆರೆಯು 200 ಎಕರೆಯಷ್ಟು ಪ್ರದೇಶವನ್ನು ಆವರಿಸಿದೆ. ಮನರಂಜನಾ ಚಟುವಟಿಕೆಗಳಲ್ಲದೆ ಪ್ರವಾಸಿಗರು ಸಂಜೆ ಸಮಯದಲ್ಲಿ ಸುಂದರ ಸೂರ್ಯಾಸ್ತವನ್ನು ವೀಕ್ಷಿಸಬಹುದಾಗಿದೆ. ಸರೋವರದಲ್ಲಿ ದೋಣಿ ವಿಹಾರ ಕೂಡ ಮಾಡಬಹುದು.
ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ಬೆಂಗಳೂರಿನಲ್ಲಿರುವ ಗಾಜಿನ ಮನೆಯನ್ನೇ ಹೋಲುವ ಇದು ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಹಾಗೂ ವಿಶೇಷ ವಸ್ತು ಪ್ರದರ್ಶನ ಕಾರ್ಯಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತದೆ. ಚಂದ್ರಮೌಳೇಶ್ವರ ದೇವಾಲಯ. ಗೋಪುರ ಇಲ್ಲದ ಈ ದೇವಾಲಯ 900 ವರ್ಷಗಳಷ್ಟು ಹಳೆಯದ್ದು. ನಂದಿಯ 2 ವಿಗ್ರಹ ಇರುವುದನ್ನು ಇಲ್ಲಿ ನೋಡಬಹುದು. ದೇವಾಲಯದ ಸುತ್ತ 12 ಬಾಗಿಲು, ಅದಕ್ಕೆ ಸುಂದರವಾದ ಕೆತ್ತನೆಗಳಿರುವುದನ್ನು ಕಾಣಬಹುದಾಗಿದೆ. ಉಳವಿ ಚೆನ್ನಬಸವೇಶ್ವರ ದೇವಾಲಯ. ಸುಂದರವಾದ ಕಾಡಿನ ನಡುವೆ ಇರುವ ಈ ದೇವಾಲಯವು ಲಿಂಗಾಯತ ಸಮುದಾಯದ ಗುರುಗಳಾದ ಚೆನ್ನಬಸವೇಶ್ವರರಿಗೆ ಅರ್ಪಿತವಾಗಿದೆ. ವಾರ್ಷಿಕ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನೆರವೇರುತ್ತದೆ. ದತ್ತಾತ್ರೇಯ ದೇವಸ್ಥಾನ. ಧಾರವಾಡದ ಗಾಂಧಿ ಚೌಕದಲ್ಲಿರುವ ದತ್ತಾತ್ರೇಯ ದೇವಸ್ಥಾನವು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪವಾದ ದತ್ತಾತ್ರೇಯ ದೇವರಿಗೆ ಸಮರ್ಪಿತವಾಗಿದೆ. ಬನಶಂಕರಿ ದೇವಾಲಯ, ಅಮರಗೋಲ. 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಬನಶಂಕರಿ ದೇವಾಲಯ ಚಾಲುಕ್ಯರ ಕಾಲದ್ದು. ಈ ದೇವಾಲಯದಲ್ಲಿ ವಿಭಿನ್ನ ಕೆತ್ತನೆಯ ಹಲವಾರು ಕಂಬಗಳನ್ನು ಕಾಣಬಹುದು. ಧಾರವಾಡ ಜಿಲ್ಲೆಯ ಪ್ರಮುಖ ವಿದ್ಯಾಕೇಂದ್ರಗಳು: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯ, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್, SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ, BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ALE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.